ಆ ತರದ ಮೊಟ್ಟೆಗಳೆಲ್ಲ ತುಂಬಾ ಪವರ್ಫುಲ್ ಇರುತ್ತೆ. ಜಾತಕ ದೇವ್ರು ಎಲ್ಲ ಸುಳ್ಳಲ್ಲ ರೀ. ದೇವ್ರು ಜಾತಕ ಇದ್ಯಾವ್ದು ತಪ್ಪಲ್ಲ, ಸುಳ್ಳಲ್ಲ ಪೌಡ್ರು, ಒಪ್ಕೋತೀನಿ. ಆದ್ರೆ ಅದ್ರ ಹೆಸರಲ್ಲಿ ಬಿಸಿಬಿಲ್ಲಾ ಬಾತು ಖಾರಾ ಬಾತ್ಗೆ ರೂಟ್ ಮ್ಯಾಪ್ ಹಾಕೋತಾರಲ್ಲ ಜನ, ಅವ್ರದ್ದು ತಪ್ಪು. ಇವನ್ಗ ಅದೆಲ್ಲ ಗೊತ್ತಿಲ್ಲ ಬಿಡು ರೋಹಿಣಿ. ಅಮ್ಮನ್ ತಲೆ ಮೇಲೆ ಫ್ಯಾನ್ ಬೀಳ್ತಾ ಇತ್ತು, ಕರೆಂಟ್ ಶಾಕ್ ಹೊಡಿತು, ಇದಕ್ಕೆಲ್ಲ ಏನಪ್ಪ ಹೇಳ್ತೀಯಾ? ಅಪ್ಪನೇ, ಕರೆಂಟ್ ಶಾಕ್ ಹೊಡೆದಿದ್ದು ನಿನ್ನಿಂದ ಕಣ್ಣು. ಲೇ, ಆ ಮೊಟ್ಟೆಯಿಂದ ಕಣಲೇ. ಸರ್ ಏನ್ರಿ ಪ್ರಶಾಂತ್? ಸರ್ ಶೋರೂಮ್ ಓಪನ್ ಮಾಡಿದ್ರು ಅಂತ ಹೇಳಿದ್ರಲ್ಲ ಸರ್, ಕೀ ಬೇಕಿತ್ತು, ತಗೊಂಡೋಗೋಣ ಅಂತ ಬಂದೆ. ಮನೇರಿ ತಗೊಳ್ಳಿ, ಹುಷಾರ ನೋಡ್ಕೋಬೇಕು. ಆಮೇಲೆ ಯಾರಾದ್ರೂ ಒಂದು ಸಣ್ಣ ರೆಟ್ಟಿನ ಬಾಕ್ಸ್ ತಗೊಂಡು ಹೋದ್ರು ಅದಕ್ಕೂ ಬಿಲ್ ಹಾಕ್ಬೇಕು ಏನೋ. ಇನ್ನೊಂದು ವಿಷಯ ಸರ್, ನೀವು ಮೊಟ್ಟೆ ನೋಡಿ ಹೆದರ್ಕೊಂಡಿದ್ರಲ್ಲ ಸರ್, ಯಾರು ಇಟ್ಟಿದ್ದು ಅಂತ ಗೊತ್ತಾಯ್ತು ಸರ್. ಮತ್ತೆ ಮನೆಯವ್ರ ಮೇಲೆ ಅನುಮಾನ ಪಟ್ರೆ ಹಂಗೆ ಕೆಡಕೊಂಡ್ಬಿಡ್ತೀನಿ ಅಷ್ಟೇ. ಯಾರೀ ಮೊಟ್ಟೆ ಇಟ್ಟಿದ್ದು? ಭಯ ಪಡಬೇಡಿ, ನಿಮಗೆ ನಾನು ಪ್ರೊಟೆಕ್ಷನ್ ಕೊಡ್ತೀನಿ. ಇಲ್ಲಿರೋರು ಯಾರು ಮೊಟ್ಟೆ ಇಟ್ಟಿದ್ದು ಹೇಳಿ. ನೋಡ್ದೆಪ್ಪ ಅವನ್ನ. ಇವೇ ಕೇಳೋಣ ತಡಿ, ಹೇಳ್ತಾ ಇದ್ದೇನೆ ಸರ್. ನಮ್ಮ ಶೋರೂಮ್ ಪಕ್ಕ ATM ಇದೆಯಲ್ಲ ಸರ್, ಆ ತಾತ ಇಟ್ಟಿದ್ದು. ತಾತ ನೋಡಿಯೋ ಬೇಗ ಗೊತ್ತಾ ರೀ, ಆ ತಾತಂಗ್ ನನ್ ಮೇಲೆ ಏನ್ರಿ ಹೊಟ್ಟೆ ಉರಿ? ಹೊಟ್ಟೆ ಊರಿಲ್ಲ ಏನಿಲ್ಲ ಸರ್, ಆ ತಾತ ATM ನ ಕ್ಲೋಸ್ ಮಾಡೋ ಟೈಮಲ್ಲಿ ಅದನ್ನ ಅಲ್ಲಿ ಇಟ್ಟಿದ್ದ. ಅವ್ರ ಮೊಮ್ಮಗಳು ಸುಮ್ಮನೆ ಇಲ್ಲದೆ ಮೊಟ್ಟೆ ಬಳಿ ಡ್ರಾಯಿಂಗ್ ಬಿಡ್ತಿದ್ದಾಳೆ ಸರ್. ಮಳೆ ಬಂತು, ಅಲ್ಲೇ ಮೊಟ್ಟೆ ಮರ್ತೋಗಿದ್ದಾರೆ, ಅದು ನಮ್ಮ ಕೈ ಸಿಕ್ಕಿದೆ ಸರ್ ಅಷ್ಟೇ. ಸರಿ ಸರಿ, ಇದನ್ನ ಎಲ್ಲೂ ಹೇಳ್ಬೇಡ, ಎಲ್ರಿಗೂ ಗೊತ್ತಾಗೋಗುತ್ತೆ. ಈಗ ಹೊರಡು. ಏನು ಜಕ್ಕ ತಿಳ್ಕೊಳ್ದೆ, ನನ್ನ ಕೈಯೆಲ್ಲ ಬೆಂದು ಹೋಗೋ ತರ ಮಾಡ್ಬಿಟ್ಟಿರೋ ಪಾಪಿ. ಸರಿಯಾ, ನೀನು ಮಿಸ್ ಆಗೋಯ್ತು ನೋಡು. 1000 ಸಲ ಹೇಳ್ಬಿಡ್ತೀನಿ, ಈಗಲೂ ಹೇಳ್ತಿದ್ದೀನಿ, ಇದು ಲಾಸ್ಟ್ ಜನ್ಮ. ಅಲ್ಲಮ್ಮ, ಅಭಯ ಅವನು ಈ ಮಡಕೆ ಹಿಡ್ಕೊಂಡು ಬೇವಿನ ಸೊಪ್ಪು ಕಟ್ಕೊಂಡು ಅಲ್ಲಿ ಓಡೋದ್ರ ಬದಲು ಅದನ್ನ ಹಿಡ್ಕೊಂಡು ಆ ಜಿಂಗಾಲೆ ಜಿಂಗಾಲೆ ತಡಿದ್ರೆ ಹೆಂಗಿರ್ತಾ ಇತ್ತ. ಅವನು ಬೇವಿನ ಸೊಪ್ಪು ಹಾಕೋಬಾರ, ಚುಚ್ಚುಡ್ಕೆ ಸೊಪ್ಪು ಅಂತ ಸಿಗುತ್ತೆ, ಅದನ್ನ ಕಟ್ಕೊಂಡ್ಬಿಟ್ಟಿದ್ರೆ ಇಡೀ ಮೈ ಅವ್ರು ತಾನೇ ಕುಣಿತಾ ಇದ್ದ. ರವಿ, ನಾನ್ ಡಬ್ ಮಾಡ್ತಿದ್ದೇನಲ್ಲ ಸೀರಿಯಲ್, ಆ ಸೀರಿಯಲ್ ಹೀರೋಯಿನ್ದು ಸಂಜೆ ಬರ್ತ್ಡೇ ಪಾರ್ಟಿ ಇದೆ, ಆ ಪಾರ್ಟಿಗೆ ನಿನ್ನೂ ಕರ್ಕೊಂಡ್ ಬರ್ತೀನಿ ಅಂತ ಮಾತು ಕೊಟ್ಬಿಟ್ಟಿದ್ದೀನಿ. ಶ್ರುತಿ, ನನ್ಗೆ ಅವರೆಲ್ಲ ಯಾರು ಅನ್ನೋದೇ ಗೊತ್ತಿಲ್ಲ, ಸುಮ್ನೆ ಬಂದ್ ಏನ್ ಮಾಡ್ಲಿ? ಅಯ್ಯೋ ಬೇಬಿ, ನಾನ್ ನಿನಗೆ ಎಲ್ಲಾನು ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಅಂಡ್ ನಿನ್ನ ಕರ್ಕೊಂಡ್ ಬರ್ತೀನಿ ಅಂತ ಮಾತು ಕೊಟ್ಬಿಟ್ಟಿದ್ದೀನಿ. ಸೊ ನೀನ್ ಬರ್ಲೇಬೇಕು. ಬರ್ಲೇಬೇಕಾ? ಸರಿ, ಬರ್ತೀನಿ. ಒಂದ್ ನಿಮಿಷ ಇರು, ಓನರ್ ಕಾಲ್ ಮಾಡ್ತಿದಾರೆ. ಹಲೋ, ಹೇಳಿ ಸರ್. ಇವತ್ತು ಸಂಜೆ ಒಂದು ಪಾರ್ಟಿ ಇದೆ, ಹೋಟ್ಲು ಇವತ್ ಸಂಜೆನಾ ಸರ್? ಹೌದು, ಸಂಜೆ 6 ಗಂಟೆಗೆ ಪಾರ್ಟಿ ಶುರು ಆಗುತ್ತೆ. ಲೇಟ್ ಆದ್ರೂ ನೀವೇ ಇದ್ದು ಕೇಳಿದ ಡಿಸ್ಟರ್ಬ್ ಮಾಡ್ಕೊಳ್ಬೇಕು. ಸರಿ ಸರ್, ನಾನ್ ಬರ್ತೀನಿ. ಯಾರನ್ನ ಕೇಳಿ ಒಪ್ಕೊಂಡೆ? ಯಾರನ್ನ ಕೇಳ್ಬೇಕು ಶ್ರುತಿ? ಬರ್ಲೇಬೇಕು ಅಂದಾಗ ಹೋಗ್ಲೇಬೇಕಲ್ವಾ? ಆಗಲ್ಲ ಅಂತ ಹೇಳು, ನೀನ್ ನನ್ ಜೊತೆನೆ ಬರ್ಬೇಕು ಅಷ್ಟೇ. ಶ್ರುತಿ, ಅವ್ರು ಸಂಬಳ ಕೊಡ್ತಾರೆ. ಓ, ಸಂಬಳದ ಆಸೆನಾ ನಿನಗೆ? ಸರಿ, ನಾನ್ ನಿನಗ್ ಸಂಬಳ ಕೊಡ್ತೀನಿ, ನೀನ್ ನನ್ ಜೊತೆ ಬಾ. ನಾನು ದಿನಗೂಲಿ ಕೆಲಸ ಮಾಡಲ್ಲ, ತಿಂಗಳ ಪೂರ್ತಿ ಕೆಲಸ ಮಾಡಿ ದುಡ್ಡು ಇಸ್ಕೊಂತೀನಿ. ಶ್ರುತಿ, ಹರ್ಷದ ಕೂಳ್ಗೋಸ್ಕರ ವರ್ಷದ ಕೂಳ್ ಕಳ್ಕೊಳಕಾಗತ್ತಾ? ಪ್ಲೀಸ್ ಚಿನ್ನ, ಅರ್ಥ ಮಾಡ್ಕೋ. ನೀನ್ ಅರ್ಥ ಮಾಡ್ಕೋ, ನನ್ ಮಾತ್ ಕೊಟ್ಬಿಟ್ಟಿದ್ದೇನೆ ರವಿ. ಮಾತ್ ಕೊಟ್ಟಿರೋದು ದುಡ್ಡಲ್ಲ ಅಲ್ವಾ ಶ್ರುತಿ? ಕೆಲ್ಸ ಅಂತ ಬಂದಾಗ ಮೊದ್ಲು ಕೆಲ್ಸಕ್ಕೆ ಪ್ರಯಾರಿಟಿ ಕೊಡ್ಬೇಕು. ಹೌದಾ? ಹಾಗಿದ್ರೆ ನನ್ ಮಾತಿಗೆ ಬೆಲೆ ಇಲ್ಲ ಅಲ್ವಾ? ಸರಿ ಬಿಡು, ಕೆಲ್ಸಾನ ಬಿಟ್ಬಿಡ್ತೀನಿ. ಏನು ಬೇಕಾಗಿಲ್ಲ, ನೀನ್ ನಿನ್ ಕೆಲ್ಸ ಮಾಡ್ಕೊಂಡ್ ಬಿದ್ದಿರು, ನಾನೊಬ್ಬಳೆ ಪಾರ್ಟಿಗೆ ಹೋಗ್ತೀನಿ. ಶ್ರುತಿ, ಯಾರಮ್ಮ ಇವಳು? ಮೆಸೆಯ ಹುಡುಗಿಂಗ್ ಚಕ್ಕ ಚಾಂಗ್ ಚಕ್ಕ ಚಾಂಗ್ ಚಕ್ಕ ಚಾಂಗ್ ಚಕ್ಕ ಚಾ. ಯಾರಮ್ಮ ಇವಳು? ಮೆಸೆಯ ಹುಡುಗಿ ಒಳ ಶುಂಠಿ ಕೊಡಲ್ಲ ನಿನಗ್ ಶುಂಠಿ. ಯಾವಳು? ಈಗ ಹಾಡ್ಕೋಬೋದೆ? ಬೇಡ. ಯಾಕೋ? ಅದು ಫೋಟೋದಲ್ಲಿರೋ ನಾಚ್ಕೋತಾರೆ. ಓ ಹಂಗೋ, ತೀಸ್ಕೋ. ಅಯ್ಯೋ ನಿಧಾನ ಕಣಯ್ಯೋ. ಓಹೋ, ಹಿಂಗ್ ಕೂಡ ತೀಸ್ಕೋ. ಅದಿನ್ನೂ ಜೋರಾಯ್ತು, ನಿಧಾನ ಕಣಯ್ಯೋ. ನನಗ್ ಚೋಡೋದೆ. ಓ ಶಿವನೇ, ಆಯ್ತಾ ಇಲ್ಲ, ನನ್ ಕೈಲಿ ಆಯ್ತಾ ಇಲ್ಲ. ನೋಡಕ್ಕೆ ದಿಟ್ಟು ಬೇಕರಿಲಿರೋ ಬೂಂದಿ చూస్తే నాకు మూడు వచ్చేసింది. రావే రా 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 నగవల్లి. అయ్యో, ನನ್ನ ಮನಸ್ಸಿನ
ಕದ್ದ ಕಣ್ಣೆ ಬರಲಿ. ಅಯ್ಯೋ ಯಾಕೆ ಹಿಂಗಾಡ್ತೀಯ ಬಿಡಯ್ಯ. ಇವತ್ತು ಪೌರ್ಣಮಿ, ಅದಕ್ಕೆ ಪೌರ್ಣಮಿ ಆದ್ರೆ ಚಂದ್ರನ ಬೆಳದಿಂಗಳು ಸಮುದ್ರದಲ್ಲಿರೋ ಅಲಿನ ಜೋರ್ ಮಾಡತ್ತೆ. ಇನ್ನು ನನ್ನ ಮನಸ್ಸಲ್ಲಿರುವ ಆಸೆಗಳನ್ನ ಆಂಶಗಳನ್ನ ಆಂಶಂಕೆನ ಆಟೋದವ ಆಂಶಂಕೆ ಅಂದ್ರೆ ಬೇರೆ ಆಕಾಂಕ್ಷೆಗಳನ್ನ ಜಾಸ್ತಿ ಮಾಡಲ್ವೋ. ದಮ್ಮಯ್ಯ ಅಂತೀನಿ. ನಂಗೆ ತುಂಬಾ ನಿದ್ದೆ ಬರ್ತಿದೆ, ಮಲ್ಕೊಂತೀನಿ ಬಿಡಿ ಪ್ಲೀಸ್. ಆಯ್ತು, ಒಂದೇ ಒಂದು ಮುತ್ತು ಕೊಟ್ಬಿಡು, ಬಿಟ್ಬಿಡ್ತೀನಿ. ಒಂದೇ ಒಂದು ಮುತ್ತು. ಬೇಡ. ಆಯ್ತು, ಹಣೆಗೆ ಬೇಡ. ಕೆನ್ನೆಗೆ ಬೇಡವೇ ಬೇಡ. ತುಟಿಗೆ ಬೇಡ. ಆಯ್ತು ಬಿಡು, ಮೊದಲ ಏನು ಬೇಡ, ಹೋಗ್ಲಿ. ಒಂದು 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 ಟಚ್ಚು. ಇದೇನಂತಾರೆ ಇಟ್ಕೊಂಡಿದ್ದೀರಲ್ಲ, ಬಿಡ್ರಿ ಸಾಕು. ಸರಿ ಆಯ್ತು, ಒಂದೇ ಒಂದು ಸ್ಮೆಲ್ಲು. ಬೇಕಾಗಿಲ್ಲ, ಕಚ್ಚಗರಿ ಕುಟ್ಟಂಗಾಗುತ್ತೆ, ಬಿಡ್ರಿ. ಅಲ್ವೇ ಕೊಡ್ರಿ ಮಾಡ್ಕೊಡಿ. ಈಟ್ ಯಾಕಿದ್ದು? ಸುಸ್ತಾಗ್ತಿದೆ ಅಂದಿಲ್ಲಮ್ಮ. ನೀವು ಸುಸ್ತಾಗಿ ಬಂದಿರ್ತೀರಲ್ವಾ, ಬಿಡಿ. ಇರ್ಬೋದು. ಹೆಂಡತಿ ಕಷ್ಟ ಅಂದಾಗ್ಲೂ ಸುಮ್ಮನೆ ಇರೋನ್ನ ಗಂಡ ಅಂತಾರ? 2 ನಿಮಿಷ ಸುಮ್ಮನೆ ಮಲ್ಕೋ ಹೆಂಡತಿ. ನಾನು ಹೊರಗೆ ಮಾತ್ರ ದುಡಿಯೋನು, ಅಂದ್ರೆ ನೀನು ಹೊರಗೆ ಒಳಗೆ ಎರಡೂ ಕಡೆ ದುಡಿತೀಯ. ಪಾಪ ಇದು ಕಾಲುಗಳಿಗೆ ಶಾನೆ ಬ್ಯಾನೆಗಳು ಬಂದ್ಬಿಟ್ಟಿರುತ್ತೆ. ನೀನು ತೆಪ್ಪಗೆ ಸೈಲೆಂಟಾಗಿ ಮಲ್ಕೋ, ಆಯ್ತಾ? ನನ್ಗೆ ಯಾಕೋ ನೀನ್ ತಪ್ಪು ಮಾಡ್ತಾ ಇದೀಯ ಅನ್ಸ್ತಾ ಇದೆ. ಯಾಕಪ್ಪನೇ ನಿನ್ನ ಮನಸ್ಸಿಗೆ ಬ್ಯಾನೆಗಳಾಗುವಂಥ ಕೆಲಸಗಳು ನಾನೇನಪ್ಪ ಮಾಡಿದೆ? ನನಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರೂ ಹೇಳ್ತೀನಿ ಕೇಳು. ಈ ಹೆಂಗಸ್ರಿಗೆ ಯಾವ್ದ್ರಲ್ಲಿ ಬೇಕಾದ್ರೂ ಸಮಾಧಾನ ಮಾಡ್ಬೋದು, ಆದ್ರೆ ಈ ಒಡವೆ ಬಟ್ಟೆಲ್ ಮಾತ್ರ ನಾವು ತಲೆನೇ ಹಾಕ್ಬಾರ್ದು. ನಾವೆಂತ ವಸ್ತು ತಗೊಂಡೋಗ್ಬಿಟ್ರು ಅದ್ರಲ್ಲಿ ತಪ್ಪು ಕಂಡಿಡ್ದೆ ಹಿಡಿತಾರೆ ಕಣೋ. ಸರಿ, ಅದಕ್ಕೆ ನೀನ್ ಮೀನಾ ಸಿಸ್ಟರ್ ಅವ್ರಿಗೆ ಏನ್ ಕೊಡಿಸ್ಬೇಕು ಅಂತಿದ್ಯೋ ಅವ್ರನ್ನೇ ಕರ್ಕೊಂಡ್ಬಂದು ಕೊಡಿಸ್ಬಿಡು. ಪ್ರೇತ ಪಟ್ಟಿದೆ ಅಲ್ವಲ್ಲಿ, ಅವಳು ನನ್ನ ಸರ್ಪ್ರೈಸ್ ಆಗಿ ತಗೊಂಡೋಗಿ ಕೊಡ್ಸೋಣ ಅಂತ ಅನ್ಕೊಂಡಿರೋದು. ಅವಳನ್ನೇ ಕರ್ಕೊಂಡ್ಬಂದ್ಬಿಟ್ಟು ಕೊಡ್ಸು ಅಂತ ಹೇಳಿ. ಓ ಹಾಗೆ. ಏನೇ ಆದ್ರೂ ನಮ್ ಮೀನಾ ಸಿಸ್ಟರ್ ತುಂಬಾ ಲಕ್ಕಿ ಕಣೋ. ಈಗ ಬಂಗಾರದ ರೇಟ್ ಜಾಸ್ತಿ ಆಗಿರೋದಕ್ಕೆ ಹೆಣ್ಮಕ್ಳು ಬಂಗಾರನೇ ತಗೊಳೋದ್ ಬೇಡ ಅಂತಿದ್ದಾರೆ. ಅಂತದ್ರಲ್ಲಿ ನೀನು ನಮ್ ಮೀನಾ ಸಿಸ್ಟರ್ಗೆ ಬಂಗಾರ ಕೊಡಿಸ್ತಾ ಇದೀಯಾ. ಸರಿ ನಡಿ, ಏನ್ ಕೊಡಿಸ್ಬೇಕು ಅಂತಿದ್ಯಾ? ನೆಕ್ಲೇಸಾ, ಶಾರ್ಟ್ ಚೈನಾ? ಶಾರ್ಟ್ ಆಗಿ ಚೈನೀಸ್ ಅಲ್ಲಿ ಬೈದಾಕ್ಬಿಡ್ತೀನಿ. ಪ್ರೇತಾತ್ಮ ಅಂತಂದು ಈ ಮಾಟ ಮಾಡಿಸಿರೋ ನಿಮ್ಮೆಣ್ಣಿಗಿಂತ ಡೇಂಜರ್ ಕಣ. ನೀನ್ ಜೇಬ್ಗಲ್ಲ ಅಕೌಂಟ್ಗೆ ಕತ್ರಿ ಹಾಕ್ಬಿಡ್ತೀಯ ಮಗಂದು. ಲೇ ಅಪ್ಪ, ನೀನ್ ಸುಮ್ನೆ ಇದ್ಬಿಡಪ್ಪ. ನೀನ್ ಹೇಳಿದ್ದೆಲ್ಲ ಕೊಡ್ಸಕ್ ಆಗೋದಿಲ್ಲ. ಸೈಲೆಂಟ್ ಆಗಿ ಬಾ. ಮತ್ತೆ ಸುಮ್ನೆ ಒಡವೆ ನೋಡಕ್ ಬಂದ? ನಮಸ್ತೆ ಸರ್, ಬನ್ನಿ ಕುತ್ಕೊಳ್ಳಿ. ಕೂತ್ಕೊಳ. ಹೇಳಿ, ಏನ್ ಬೇಕಾಗಿತ್ತು? ಮೇಡಮ್, ನನ್ನ ಮಿಸ್ಸಸ್ಗೆ ಒಂದು ಒಳ್ಳೆ ಕಾಲುಂಗುರ ತಗೋಬೇಕಿತ್ತು, ತೋರಿಸ್ತೀರಾ? ಹಾ ಸರ್. ನೀ ಸೂರ್ಯ, ಕಾಲುಂಗುರ ತಗೊಳ್ಳೋದಕ್ಕೆ ಬೆರದು ಅಳ್ತೆ ಬೇಕಲ್ಲ. ತಾವು ಸ್ವಲ್ಪ ತಪ್ಪಗಿರ್ತೀರಾ? ನಾವೆಲ್ಲ ರೆಡಿ ಮಾಡ್ಕೊಂಡೇ ಬಂದಿದೀವಿ. ರೆಡಿಲಿ. ಸೂಪರ್ ಕಣ ಸೂರ್ಯ. ಎಲ್ರು ಕಾಲ್ ಜೆರಾಕ್ಸ್ ಕೊಡು ಅಂದ್ರೆ ನೀನ್ ಬೆಳ್ದೇ ಜೆರಾಕ್ಸ್ ತಂದ್ಬಿಟ್ಟಿದ್ಯಾ. ಮತ್ತೆ ಕೊಂಡೆ ಬಿಟ್ಟಿ ದೊಂಗ, ಕಾಯಿ ಬೆರಳು ದೊಂಗ ನಾನು. ಸರಿ ಬಿಡಪ್ಪ. ಮೇಡಮ್, ಈ ಸೈಜ್ಗೆ ಚಿನ್ನದ ಕಾಲುಂಗುರ ತೋರಿಸಿ. ಏನಿನಲ್ಲಿ ಮೊಟ್ಟೆ ಸುಡಿಸ್ಕೊಡಿ ನೀನು. ಕಾಲುಂಗುರಕ್ಕೆ ಯಾರೋ ಚಿನ್ನದ ಹಾಕೋತಾರೆ. ಹೊಸದೇ ಕೊಡಿಸ್ತೀಯಂತೆ, ಚಿನ್ನದಲ್ಲೇ ಕೊಡಿಸ್ಬಿಡು. ಅಪ್ಪ, ಹೊಲಸ್ನಲ್ಲಿ ಮಾವನ ವಾಟೆ ಸಿಗ್ದಂಗೆ ಸಿಕ್ಬಿಟ್ಟಿದ್ದೆ ನೀ ನನಗೆ. ಅಲ್ಲಿಗೆ ಚಿನ್ನ ಮೆತ್ಕೊಳ್ಳೋದು ನೋಡಿದೀನಿ ಕಣೋ. ಕಾಲುಂಗುರಕ್ಕೆ ಯಾರೋ ಚಿನ್ನದ ಹಾಕ್ತಾರೆ, ನಾನಂತೂ ನೋಡಿಲ್ಲಪ್ಪ. ಹೆಚ್ಚಿತ ಮದುವೆ ಆದ್ಮೇಲೆ ಹೆಣ್ಮಕ್ಳು ಕಾಲುಂಗುರನ ಯಾಕೆ ಹಾಕ್ತಾರೆ ಗೊತ್ತೇನೆ ನಿನಗೆ? ಗೊತ್ತಿಲ್ಲ. ಹೋದೆ, ಮದುವೆ ಆದ್ಮೇಲೆ ಹೆಣ್ಮಕ್ಳು ಕಾಲುಂಗುರನ ಹಾಕೋದ್ರಿಂದ ಭೂಮಿಗಿರೋಷ್ಟು ತಾಳ್ಮೆ, ಶಕ್ತಿ ಎಲ್ಲ ಅವ್ರಿಗೆ ಸಿಗತ್ತೆ. ಅದು ಬರೀ ಸಂಪ್ರದಾಯ ಮಾತ್ರ ಅಲ್ಲ, ಅವ್ರ ಆರೋಗ್ಯನೂ ಸರಿ ಇರುತ್ತೆ, ಅದಕ್ಕೆ ಅವ್ರು ಹಾಕ್ತಾರೆ. ಮತ್ತೆ ಈ ಬಂಗಾರ ಬಂದು ಮಹಾಲಕ್ಷ್ಮಿಗೆ ಸಮ ಅಂತ ಹೇಳ್ತಾರೆ. ಲಕ್ಷ್ಮಿನ ಕಾಲ್ ಕಸ ಮಾಡ್ಕೊಂಡು ಓಡಾಡಬಾರ್ದು, ಗೊತ್ತಾಯ್ತಾ? ಅದೇನಿದ್ರು ಪೂಜನೀಯ ಸ್ಥಾನದಲ್ಲಿ ಮಾತ್ರ ಇರ್ಬೇಕು. ಹಂಗೆ ಬೆಳ್ಳಿ ಹೆಣ್ಮಕ್ಳಿಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಕಣೋ, ಅದಕ್ಕೆ ಹಾಕ್ತಾರೆ, ಗೊತ್ತಾಯ್ತಾ? ಪರವಾಗಿಲ್ಲ ಕಣೋ, ಸ್ಕೂಲ್ಗೆ ಹೋಗದೆ ಇದ್ರು ಪಾಠ ಚೆನ್ನಾಗಿ ಕಲ್ತಿದ್ಯಾ. ತಾಯಿ ದೇವ್ರಿಗೆ ಸಮ, ತಂದೆ ಮೇಷ್ಟ್ರಿಗೆ ಸಮ ಅಂತ ಹೇಳ್ತಾರೆ. ದೇವ್ರು ಒಂದು ಚೂರು ಹೊಲ್ದಿಲ್ಲ ನಮಗೆ, ಮೇಷ್ಟ್ರು ಡಜನ್ ಗಟ್ಲೆ ಹೊಲ್ದು ಬಿಟ್ಟಿದ್ದಾರೆ. ಇರಿ, ನಾನ್ ನಿಮಗ್ ಬೆಳ್ಳಿನಲ್ಲೇ ಒಳ್ಳೊಳ್ಳೆ ಡಿಸೈನ್ ನ ತಂದು ತೋರಿಸ್ತೀನಿ. ಓ ಮೇಡಮ್, ಥ್ಯಾಂಕ್ಸ್ ಸರ್. ನೀವು ಒಂದು ಮಾತೆಲ್ಲ ಗಟ್ಕೋಬೇಡಿ, ಆಮೇಲೆ ರೋಡಕ್ಕೆ ತಂದ್ಬಿಡ್ತಾನೆ ನನ್ನ ಮಗ. ಎಷ್ಟು ದೊಡ್ಡ ಅಕ್ಕರ. ಇಡಲಿ ಎತ್ಕೋಬೇಡ, ಜಡ್ಜ್ ಕೆಳಗೆ ಬಿಡಿಸ್ಬಿಡು, ಆಮೇಲೆ ಅದಕ್ಕೆ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ನಿಮ್ಗೆ ಯಾವ ಡಿಸೈನ್ ಬೇಕು? ಮೇಡಮ್ ನಮಗೆ ಅಲ್ಲಿ ತೋರಿಸಿದ್ರಲ್ಲ ಸೈಜು, ಆ ಸೈಜಿಗೆ ತಕ್ಕಂತೆ ಸಿಂಪಲ್ ಆಗಿರ್ಬೇಕು ಡಿಸೈನು ಅಂತ ತೋರಿಸಿ, ಆಯ್ತಾ? ಇದು ಮೇಡಮ್, ಇದು ತಗೋಬೋದಾ? ಹಾ ತೊಳಿ. ಸರಿದಲ್ಲ ಚೆನ್ನಾಗಿದೆ ಮೇಡಮ್, ಇದು ತೊಳಿ ಮೇಡಮ್, ಇದೇ ಕೊಡಿ. ಓಕೆ ಸರ್, ನಾನು ಬಿಲ್ ಮಾಡಿಸ್ತೀನಿ, ಕೌಂಟ್ರ್ ಹತ್ರ ಬಂದ್ಬಿಡಿ. ಸರಿ ಮೇಡಮ್, ಆಯ್ತು. ಏನು ಡಿಸ್ಕೌಂಟ್ ಇಲ್ವಾ ಸರ್? ಡಿಸ್ಕೌಂಟ್ ಮಾಡಿ ಹಾಕಿದ್ದೀವಿ. ಹೌದಾ?
ಬಟ್ಟೆ ಅಂಗಡಿಗಳಲ್ಲಿ ಬೈ ಒನ್ ಗೆಟ್ ಒನ್ ಫ್ರೀ ಬರುತ್ತೆ, ಆ ಥರ ಇಲ್ಲೂ ಕೊಟ್ಟರೆ ಚೆನ್ನಾಗಿರುತ್ತಲ್ಲ. ಕೊಡಿ ಸರ್. ತುಂಬ ಥ್ಯಾಂಕ್ಸ್ ಸರ್. ಹಾಂ ಸರಿ ಸರ್, ಬರ್ತೀವಿ ಸರ್. ಏನಿದು ತಮಾಷೆ? ಯಾರಾದ್ರೂ ನೋಡ್ತಾರೆ ಬಿಡಿ. ನಾನು ಬಿಡಕ್ಕಿಲ್ಲ ರೀ, ಮತ್ತೆ ನೋಡಿದ್ರೆ ಬೈತಾರೆ. ಇನ್ನು ನಂಗೆ ಮಾಡೋದಕ್ಕೆ ತುಂಬಾ ಕೆಲಸ ಇದೆ. ನೀವು ಡೈನಿಂಗ್ ಟೇಬಲ್ ಹತ್ರ ಕೂತಿರಿ, ನಾನು ಊಟ ಅಲ್ಲಿಗೆ ತಗೊಂಡ್ ಬರ್ತೀನಿ. ಆಮೇಲೆ ಅತ್ತೆ ಇನ್ನೂ ಕೆಲಸ ಮಾಡಿಲ್ಲ ಅಂತ ಬೈತಾರೆ ರೀ. ಇನ್ನೂ ಇರ್ತೀರ ನೀನು? ಸಕ್ರೆ ಹತ್ರ ನಾನು ಮಾತಾಡ್ಕೊತೀನಿ. ಸೈಲೆಂಟ್ ಹಬ್ಬ ನೀನು. ರೀ, ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ಹೇಳ್ತೀನಿ, ಸೈಲೆಂಟ್ ಹಬ್ಬ. ಮೆಟ್ಲು ಬಂತು, ನಿಧಾನ ಕಿಳಿ. ಆ 1 2 3 ಬಾಬಾ ಇಲ್ಲಿ ಮುಂದೆ ಬಾ ಇಲ್ಲಿ. ಇವಾಗ ನೀನು ಇಲ್ಲಿ ನೀನ್ ಹಿಂದ್ಗಡೆ ಜಾಗ ಇದೆ, ಇಲ್ಲಿ ಒಂದು ಟೇಬಲ್ ಇದೆ. ಕುತ್ಕೋ. ಇಲ್ಲೇ ಕುತ್ಕೋ. ಈಗ ನೋಡ್ಬಿನ, ನಾನು ಕೈ ಬಿಡ್ತಾ ಇದ್ದೀನಿ. ನಾನು ಕೈ ಬಿಟ್ಟ ಮೇಲೆ ಕಣ್ಣು ಬಿಡಂಗಿಲ್ಲ ನೀನು, ಆಯ್ತಾ? ಕಣ್ಮುಚ್ಚು. ಇದೆಲ್ಲ ನಾನು ಹೇಳದ್ ಕೇಳ್ದ, ಸುಮ್ಮನೆ ಕಣ್ಮುಚ್ಚು. ಮುಚ್ಕೊಂಡೇ ಇರು, ಯಾವುದೇ ಕಣ್ಣಕ್ಕೂ ಬಿಡಂಗಿಲ್ಲ. ಕಣ್ಮುಚ್ಚು ಅಂತ ಹೇಳ್ತಲ್ವಾ? ಸರಿ ಆಯ್ತು. ಮುಚ್ಕೊಂಡಿರು. ನೀನಾ ಕಣ್ಮುಚ್ಚಮ್ಮ. ನೀನು ಕಣ್ ಬಿಟ್ರೆ ನನ್ ಮೇಲೆ ಆಣೆ ಒಳಾಕ್ಬಿಡ್ತೇನೆ. ಇಲ್ಲ ಸರಿ ಆಯ್ತು. ವೆರಿ ಗುಡ್. ಏನ್ ಸರ್ಪ್ರೈಸ್ ಇದು? ನನ್ ಕಾಲ್ ಏನಕ್ಕೆ ಕೊಡ್ತಿದ್ದೀರಾ? ಅದ್ರ ನೆನ್ನೆ ಎಲ್ಲ ಕಾಲು ಹೊತ್ತಿದ್ದೀರಾ, ಇವತ್ತು ನನ್ ಕಾಲು ಇಲ್ಲ. ನಾನು ನಿನಗೇನು ಕಾಲು ಹೊತ್ತಲ್ಲ, ಸುಮ್ಮನೆ ಕುತ್ಕೋ. ಮಾಡ್ತಿದ್ದೀರಾ? ಕಾಲು ಏನಕ್ಕೆ ತೆಗಿತಿದ್ದೀರಾ? ಹೇಳ್ತಾ ಇಲ್ವಾ, ಇರೇ ಒಂದ್ ನಿಮಿಷ. ಇದ್ಯಾಕ್ರಿ ಹೊಸ ಕಾಲುಂಗ್ರ ತಂದಿದ್ದೀರಾ? ಹಳೇದೇ ಚೆನ್ನಾಗಿತ್ತಲ್ವಾ? ಬಟ್ಟೆ ಹರಿಯೋವರೆಗೂ, ಸಂಬಂಧ ಮುರಿಯೋವರೆಗೂ ಬಳಸ್ಕೋಬಾರ್ದು ಬೇಡ. ಪ್ರಪಂಚದಲ್ಲಿ ಪ್ರತಿದಿನವೂ ಪ್ರತಿ ವಸ್ತು ಹೊಸದಾಗಿರ್ಬೇಕು. ಹುಟ್ಟೋ ಸೂರ್ಯ ಒಬ್ಬನೇ ಆಗಿದ್ರು ಪ್ರತಿದಿನವೂ ಹೊಸತನವನ್ನು ತರ್ತಾನೆ. ನಿಮ್ಮ ಕರ್ಮ ಗಂಡನ ಬದಲಾಯಿಸಕ್ಕಾಗಲ್ಲ, ಕಡೆ ಪಕ್ಷ ಕಾಲುಂಗ್ರನಾದ್ರೂ ಬದಲಾಯಿಸ್ಕೋಬೋದಲ್ವಾ? ಏನು ಗೊತ್ತಾ, ನಾನು ನಿನ್ನ ನೋಡಿದ್ರೆ ಸಿಕ್ಕಾಪಟ್ಟ ಅಯ್ಯೋ ಅನ್ಸುತ್ತೆ. ಬಡತನೋ ಶ್ರೀಮಂತಿಕೆನೋ, ಮದುವೆ ಆಗೋ ಗಂಡು ಹೆಣ್ಣಿನ ಮಧ್ಯೆ ಒಂದು ಎಂಗೇಜ್ಮೆಂಟ್ ಅಂತ ಇರುತ್ತೆ. ಹಾಗೇನಾದ್ರೂ ನಮ್ಮಿಬ್ಬರ ಮಧ್ಯ ಆಗಿದ್ದಿದ್ರೆ ಆವತ್ತು ನಿಮ್ಮ ಕೈ ಬಿಡೋಡೆಗೆ ನಾನು ಉಂಗುರ ಹಾಕ್ತಾ ಇದ್ದೆ. ಆದರೆ ದೇವರು ನಾನೇ ನಿನಗೆ ಇಬ್ಬರಿಗೂ ಮೋಸ ಮಾಡಿಬಿಟ್ಟ. ಆವತ್ತು ಕೈ ಬೆರಳಿಗೆ ಹಾಕ್ಬೇಕಾಗಿದ್ದು ಉಂಗುರನ ಇವತ್ತು ಕಾಲು ಬೆರಳಿಗೆ ಹಾಕ್ತಾ ಇದ್ದೀನಿ ಅಂತ ಅನ್ಕೋ ಅಷ್ಟೇ. ನನಗೆ ತಾಜ್ ಮಹಲ್ ಕಟ್ಸೋ ಶಕ್ತಿನೂ ಇಲ್ಲ, ನಿನ್ನನ್ನು ಕರ್ಕೊಂಡು ಇಡೀ ಪ್ರಪಂಚ ಸುತ್ತೋ ತಾಕತ್ತು ಇಲ್ಲ, ಬಂಗಾರದ ಒಡವೆ ತಂದ್ಕೊಡೋ ಯೋಗ್ಯತೆ ಅಂತೂ ಇಲ್ಲವೇ ಇಲ್ಲ. ನನ್ನ ಜೇಬು ನನ್ನ ನಸೀಬು ಇದಕ್ಕೆ ಮಾತ್ರ ಹೊಂದ್ಕೊಳ್ಳೋದು. ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡ ಕಣ್ಮೀನ. ತಪ್ಪಾಗಿ ತಿಳ್ಕೊಳಕ್ಕೆ ಇದೆ. ಲಕ್ಷ್ಮಣ ಇರೋವರೆಗೂ ಸೀತಾ ಮತ್ತೆ ಕಾಲುಂಗ್ರ ನೋಡಿ ಸೀತೆನ ಕಂಡಿಡಿತಿದ್ನಂತೆ. ಈ ಕಾಲುಂಗ್ರ ವೈಕುಂಠದಲ್ಲಿರೋ ಮಹಾಲಕ್ಷ್ಮಿದು ಅಂತ ಹೊಗಳುತ್ತಿದ್ದಂತೆ. ಕುಬೇರನ್ನೇ ವಾಸ ಮಾಡ್ತಿರೋ ಹಿಂಗೆ ಸುಟ್ಟು ಬೂದಿ ಆದಾಗ ಅಂತ ಬೂದಿನ ರಾಮ ತಂದು ಸೀತೆ ಕೈಗಡೆ ಹಾಕಿ ಅಷ್ಟು ಸಂಪತ್ತು ಈ ಕಾಲುಂಗ್ರದ ಮುಂದೆ ಸೋತಾಯ್ತು ಅಂತ ಹೇಳಿದಂತೆ. ಇಷ್ಟು ವರ್ಷದಲ್ಲಿ ನಿನ್ನಂದು ಏನೇನು ಕೊಡ್ಸಿದ್ದೀರೋ ಅದೆಲ್ಲ ಶ್ರೇಷ್ಠವಾದದ್ದೇ ಅನ್ನೋ ಗೆಲುವ ನನಗಿದೆ. ನನ್ಗಷ್ಟೇ ಸಾಕು. ನನ್ನ ಗಂಡ ತಾಜ್ ಮಹಲ್ ಕಟ್ಟಿದ್ದು ಹೆಂಡತಿ ಸಮಾಧಿನ ಇಡೋದಕ್ಕೆ ನನಗೆ ಈ ಕಾಲುಂಗ್ರ ಕೊಟ್ಟು ನನ್ನನ್ನು ಈ ಹೃದಯದಲ್ಲಿ ಬಚ್ಚಿಟ್ಕೊಂಡಿದ್ದೀರ. ಅದೇ ಚಳಿ ಆಗಲ್ಲ, ಮಳೆ ಬಿದ್ರು ನೆನೆಯಲ್ಲ, ಬಿಸಿಲಿನ ಬೇಗ ಎಷ್ಟೇ ಇದ್ರು ಬೇವರಲ್ಲ. ಕೊನೆಗೊಂದಿನ ನಿನ್ನ ಹೃದಯ ವಿಶ್ರಾಂತಿ ಅನ್ನೋದನ್ನ ಬೇಡ್ಕೊಂಡ್ರೆ ಅವತ್ತು ನನ್ನ ಬದುಕಿಗೂ ವಿರಾಮ ಅನ್ನೋದು ಸಿಗುತ್ತೆ. ಎಷ್ಟು ಜನ ಹೆಣ್ಮಕ್ಳಿಗೆ ಇಂಥ ಅದೃಷ್ಟ ಸಿಗುತ್ತಯ್ಯ. ನನ್ನ ಮೂಲಕ ರೋಹಿಣಿ ಅಂತ ಒಳ್ಳೆ ಹುಡುಗಿ ಆ ಮನೆಗೆ ಸೊಸೆಯಾಗಿ ಸಿಕ್ಕಿದ್ದಾಳೆ. ರೋಹಿಣಿನೂ ಅಷ್ಟೇ ನೀನು ಹಾಗೆ ತುಂಬಾ ಒಳ್ಳೆ ಸ್ವಭಾವದವಳು. ನಾನು ಸುಮ್ಮನೆ ಹೇಳ್ತಿಲ್ಲ, ಆ ಮನೆಯಲ್ಲಿ ನಿನಗೆ ಕೆಟ್ಟ ಹೆಸರು ಬರಬಾರ್ದು ಅಂತ ತನ್ನ ತಾಳಿ ಚೈನ್ ಮಾರಿ 2 ಲಕ್ಷ ಹಣ ನನ್ನ ಕೈ ತಂದು ಕೊಟ್ಟಿದ್ದಾಳೆ. ಗೂಬೆಗೆ ಗುಬ್ಬುಚ್ಚಿ ಬುದ್ಧಿ ಬರೋದಕ್ಕೆ ಸಾಧ್ಯ ಇದೆ. ಏನೋ ವ್ಯತ್ಯಾಸಗಳಿದೆ. ದೊಡ್ಡ ದೊಡ್ಡದಿದೆ ಪೌಡ್ರೆ ಅಂತ ಅನಿಸ್ತಾ ಇದೆ. ಇದನ್ನು ಕಂಡುಹಿಡಿತೀನಿ ಬಿಡಲ್ಲ.
had Seth under control. Yeah, I know. And you need to stop harassing Jesse about my patrols. Okay. Dina. Is she your girlfriend? No, that was just one kiss. It doesn't mean anything. I don't know why she did that. But you do like her. So stupid. Look, I have no idea what that girl's intentions are, but I do know that she would be lucky to have you. You're such an asshole. I'm not trying to. I was supposed to die in that hospital. My life would have fucking mattered. But you took that from me. If somehow the Lord gave me a second chance at that moment, I would do it all over again. Yeah. I don't think I can ever forgive you for that.